ನಮ್ಮ ಅಣ್ಣ ನನ್ನ ತಂಗಿ ಊರಿಗೆ ಬಂದೋಳೆ ಅಂದ್ಬಿಟ್ಟು ಒಳ್ಳೆ ಮಟನ್ ತಂದು ಕೊಟ್ಬಿಟ್ಟು ಅಂಗಡಿ ತಗ ಹೋಯ್ತಾ ಇದ್ದ. ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ, ಆ ಕನಸಿಗಾಗಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಅಣ್ಣಂಗೆ ಬಾಯ್ ಮಾಡಿಬಿಟ್ಟು ಈ ಕಡೆ ಬರೋ ಅಷ್ಟರಲ್ಲಿ ಆಗಲೇ ನಮ್ಮ ಯಶಿಕಾ ನಮ್ಮ ಮಾಮ ಏನೋ ತಗೊಂಬಂದ್ಬಿಟ್ಟವನೆ ಅಂತ ಬಂದ್ಲು. ನಮ್ಮ ಅಣ್ಣ ತಂದಿದ್ ಮಟನ್ ತಪ್ಲೆಗೆ ಸುರಿದ್ಬಿಟ್ಟು ನಮ್ಮ ಇಷ್ಟನಾ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ನಮ್ಮಮ್ಮ ಮಟನ್ ಸಾಂಬಾರು ಮಾಡ್ತಾ ಇದ್ರು, ನಾನು ಹೋದೆ. ನಮ್ಮಮ್ಮ ನಮಗೋಸ್ಕರ ಒಳ್ಳೆ ಮಟನ್ ಸಾಂಬಾರು ಮಾಡ್ತಾಯಿತ್ತು. ಮುಖಣವ್ವ ಮಗಳು ಬಂದವಳೆ ಅಂತ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಳ್ಳೆ ನಾಟಿ ಮರಿ ಸಾರು. ನಮ್ಮಮ್ಮ ಬೋಟಿ ಗೊಜ್ಜು ರೆಡಿ ಮಾಡಿಬಿಟ್ಟು ಹಂಗೆ ಟೇಸ್ಟಿಗೆ ನಂಗೊಂಚೂರು ಹಂಗೆ ತಿನ್ಸಿದ್ರು. ನಾನು ತಿಂದ್ಬಿಟ್ಟು ಸಗದಾಯ್ತು ಕಣಮ್ಮ ಅಂತ ಒಳ್ಳೆ ಕಮೆಂಟ್ ಹಾಕ್ಬಿಟ್ಟು ಆಚೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮ ಮೆಷಿಕಾಗಲಿ ನಮ್ಮ ಸಿರಿನ ಯಶಿ ಯಾರನ್ನ ಹಂಗೆ ಎತ್ಕೊಂಡಿದ್ದೀಯಾ? ಹಾಂ ಸಿರಿನ ಎತ್ಕೊಂಡ್ಬಿಟ್ಟಿದ್ದೀ? ಸಿರಿ ಅಕ್ಕಂತಕೋಗ್ಬಿಟ್ಟಿದ್ಯಾ? ಯಾರು ತವ ನಿಂತಕ್ಕೆ ಬರಲ್ವಂತ? ಮತ್ತೆ ಯಾಕೆ ಎತ್ಕೊಂಡಿದ್ಯಾ? ನಿಂತಕ್ಕೆ ಬತ್ತಳಂತ ಅಪ್ಪನ್ ತಗೋದಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಲ್ವಾ? ನೋಡ್ತಾ ಇಲ್ವಾ? ಮತ್ತೆ ಹೇಗೆ ಸಿಕ್ಕಂತ ಇದ್ಯಾ? ಯಾಕೆ? ಊಟ ರೆಡಿ ಆಯಿತು. ನಮ್ಮ ಯಜಮಾನ್ರಿಗೆ ಒಳ್ಳೆ ಮಟನ್ ಸಾಂಬಾರು ಬೋಟಿ ಗೊಜ್ಜು ಒಳ್ಳೆ ರಾಗಿ ಮುದ್ದೆ ಇಟ್ಬಿಟ್ಟು ಊಟ ಕೊಟ್ಬಿಟ್ಟು ಊಟ ಹೆಂಗೈತಿ ಅಂತ ಕೇಳಿದ್ರೆ ನಮ್ಮ ಯಜಮಾನ್ರು ಸೂಪರ್ ಅಂದ್ಬಿಟ್ರು. ಅದೇ ಖುಷಿಲಿ ನಾನು